ಪರಿಷತ್ ಚುನಾವಣೆಯಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿಗೆ ಮುಖಭಂಗ. ವಿಧಾನ ಪರಿಷತ್ ಚುನಾವಣೆ ಬಳಿಕ ಮೂಡಿತ ಮೈತ್ರಿಯಲ್ಲಿ ಒಡಕು. ಈ ಪ್ರಶ್ನೆ ಈಗ ಎದ್ದಿದೆ. ಬಿರುಕು ಬಿಟ್ಟಿದೆಯಾ? ಒಡಕೇನಾದರೂ ಆಯ್ತಾ? ಮೈತ್ರಿಯಲ್ಲಿ ಮೂಡದ ಒಮ್ಮತವೇ ಅಡ್ಡ ಮತದಾನಕ್ಕೆ ವೇದಿಕೆಯೇ ಅನ್ನೋ ಪ್ರಶ್ನೆ ಕೂಡ ಈಗ ಎದ್ದಿದೆ. ಅಡ್ಡ ಮತದಾನಕ್ಕೆ ವಿಚಲಿತರಾಗಿದ್ದಾರೆ BY ವಿಜಯೇಂದ್ರ, ಆರ್ ಅಶೋಕ್. ಇತ್ತ ಅಡ್ಡ ಮತದಾನಕ್ಕೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಕೂಡ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಮೈಸೂರಿನಲ್ಲಿ ಒಂದು ಬೆಳಗ್ಗೆ ದಿಢೀರಂತ ಸುದ್ದಿಗೋಷ್ಠಿ ಮಾಡಿದ್ರಲ್ಲ, ಅವ್ರು ಆಡಿದ ಮಾತನ್ನು ಕೇಳಿದ್ದೀರಿ ನೀವು. ನಿಮ್ಮ ಶಾಸಕರನ್ನ ಕೈಯಲ್ಲಿ ಮೈತ್ರಿ ಧರ್ಮವನ್ನು ಪರಿಪಾಲನೆ ಮಾಡಿಸ್ತಾ ಇಲ್ಲ ಅಂತ ಅವ್ರು ಇಂಡೈರೆಕ್ಟ್ ಆಗಿ ಹೇಳಿದ್ದಾರೆ. ಹೀಗಿದ್ದಾಗ ಮೈತ್ರಿ ಮುಂದುವರ್ಸೋಕೆ ಹೇಗೆ ಸಾಧ್ಯ ಎಂಬ ಪ್ರಶ್ನೆ ಕೂಡ ಈಗ ಉದ್ಭವಿಸ್ತಾ ಇದೆ. ಮೈತ್ರಿ ಮುಂದುವರಿಸಬೇಕಾ ಬೇಡವಾ ಎಂಬ ಚರ್ಚೆ ಕೂಡ ಈಗ ಶುರು ಆಗ್ತಾ ಇದೆ. ನೋಡಿ, ಎರಡು ಪಕ್ಷಗಳು ಒಟ್ಟಿಗೆ ಇದ್ದಾಗ, ಮೈತ್ರಿಯಲ್ಲಿ ಇದ್ದಾಗ, ಜಂಟಿಯಾಗಿ ಹೋಗಬೇಕಾದ್ರೆ, ಹೋರಾಟವನ್ನು ಮಾಡಬೇಕಾದ್ರೆ ಎರಡೂ ಪಕ್ಷದ ನಾಯಕರುಗಳು ಕೂಡ ಒಂದೇ ನಿರ್ಧಾರ ತಗೋಬೇಕು, ಅದಕ್ಕೆ ಸ್ಟಿಕಾನ್ ಆಗಬೇಕು. ಬಟ್ ಒಂದು ಪಕ್ಷ ಸ್ಟಿಕಾನ್ ಆಗುತ್ತೆ, ಇನ್ನೊಂದು ಪಕ್ಷ ಸ್ಟಿಕಾನ್ ಆಗಲ್ಲ ಅಂದರೆ ಏನರ್ಥ? ಅದು ಮೈತ್ರಿ ಧರ್ಮ ಪರಿಪಾಲನೆ ಅಲ್ಲಿ ಆಗ್ತಾ ಇಲ್ಲ ಅಂತ ತಾನೆ. ಹೀಗಿರ್ಬೇಕಾದ್ರೆ ಮೈತ್ರಿ ಧರ್ಮನ ಪರಿಪಾಲನೆ ಮಾಡಬೇಕಾ ಸ್ವಾಮಿ ನಾವು? ಮೈತ್ರಿ ಬೇಕಾ ನಮಗೆ ಅಂತ ಪ್ರಶ್ನೆ ಮಾಡ್ತಾರೆ. ನೀವು ಹೇಳಿದಾಗ ನಾವು ಕೇಳಬೇಕು, ನಾವು ಹೇಳಿದಾಗ ನೀವು ಕೂಡ ಕೇಳಬೇಕಲ್ಲ. ಆ ರೀತಿಯ ವಾತಾವರಣ ಇದು. ಎಕ್ಸಾಕ್ಟಾಗಿ ಹೇಳಬೇಕು ಅಂದರೆ, ನಿನ್ನೆ ಆರ್ ಅಶೋಕ್ ಅವರು ಚುನಾವಣೆ ಮುಗಿದ ಬಳಿಕ ಹೇಳಿದ್ರು, ನಾವು 64 ಸಂಖ್ಯೆ ಇದ್ದೀವಿ ಟೋಟಲ್, BJPನಲ್ಲಿ 64 ಸಂಖ್ಯೆ ಇದ್ದೀವಿ. ಅವ್ರು ಹೇಳಿದ್ದು 30-30-4 ಈ ಥರ ನಾವು ಅದನ್ನು ಡಿವೈಡ್ ಮಾಡಿದ್ವಿ ಓಟನ್ನ. ಮೊದಲ ಅಭ್ಯರ್ಥಿ BJPಯ ರಘು ಕೌಟಿಲ್ಯ ಅವ್ರಿಗೆ 30 ಓಟ್ ಬೀಳಬೇಕಾಗಿತ್ತು, 29 ಓಟ್ ಬಿದ್ದಿದೆ, ಒಂದು ಅಸಿಂಧು ಆಗಿದೆ. ಎರಡನೇ ಅಭ್ಯರ್ಥಿ ಲಿಂಗರಾಜ್ ಪಾಟೀಲ್ಗೆ 30 ಓಟ್ ಬೀಳಬೇಕಾಗಿತ್ತು, ಅವ್ರಿಗೆ ಬಿದ್ದಿರೋದು 27 ಓಟು. ಮೊದಲ ಪ್ರಾಶಸ್ತ್ಯದ ಮತ 27 ಬಿದ್ದಿದೆ, 3 ಓಟ್ ಅಡ್ಡ ಮತದಾನ ಆಗಿದೆ ನಮ್ಮ ಪಕ್ಷದ್ದು. ಬಟ್ ಇನ್ನು ಬಾಕಿ 4 ಓಟ್ ಇತ್ತಲ್ಲ, ಅದನ್ನು ನಾವು JDSನ ಗೋವಿಂದರಾಜುಗೆ ಹಾಕಕ್ಕೆ ಹೇಳಿದ್ವಿ. ಅದು ಕರೆಕ್ಟಾಗಿದೆ ನಮ್ಮದು ಅನ್ನೋ ಒಂದು ಮಾತನ್ನು ಆರ್ ಅಶೋಕ್ ಅವ್ರು ಹೇಳ್ತಾ ಇದ್ದಾರೆ. ಬಟ್ ಕುಮಾರಸ್ವಾಮಿ ಅವ್ರು ಹೇಳ್ತಾ ಇರೋದೇನು? ನಮ್ಮಲ್ಲಿ 18 ಜನ ಇದ್ದರು, ಒಬ್ಬರು ಮತ ಹಾಕಿಲ್ಲ, ಅವ್ರು ಅಡ್ಡ ಮತದಾನ ಮಾಡಿದ್ದಾರೆ. ಓಕೆ ಫೈನ್, ಅದು ನಮಗೆ ಗೊತ್ತಿದೆ, ಅವ್ರು ನಮ್ಮ ಪಾರ್ಟಿಗೆ ಬೇಡ, ಅವ್ರ ಹೆಸರನ್ನ ಕೂಡ ನಾನು ಉಲ್ಲೇಖ ಮಾಡಲ್ಲ. ಆದರೆ 17 ಮತ ಇತ್ತಲ್ಲ, ಅದರಲ್ಲಿ ಚಲಾವಣೆ ಆಗಿರೋದೇ 14 ಅಂದರೆ, ಈಗ BJP ಅವ್ರು 4 ಜನ ನಮಗೆ ಕೊಟ್ರಲ್ಲ, ಅಲ್ಲಿ ಅಡ್ಡ ಮತದಾನ ಆಗಿರಬೇಕು. ಅಲ್ಲಿಗೆ BJPಯ ಸಂಖ್ಯೆ ಅಡ್ಡ ಮತದಾನ ಮಾಡಿದವ್ರದ್ದು ಲಿಸ್ಟಲ್ಲಿರುವಂಥ 64ರಲ್ಲಿ 7. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.